ಈ ವಿಡಿಯೋದಲ್ಲಿ ನಾವು 5 ಟೈಪ್ಸ್ ಆಫ್ ಟ್ರೇಡಿಂಗ್ ನೋಡ್ತೇವೆ. ಸೊ ನೀವು ಟ್ರೇಡರ್ ಆಗಿ ಈ ಟೈಪ್ ಆಫ್ ಟ್ರೇಡಿಂಗ್ ನ ನೀವು ಅವಾಯ್ಡ್ ಮಾಡಲೇಬೇಕು. ಸೊ ಮೊದಲನೇದಾಗಿ ಯಾವ ಟ್ರೇಡಿಂಗ್ ಬರುತ್ತೆ ಅಂದ್ರೆ ಫೋಮೋ ಟ್ರೇಡಿಂಗ್. ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಸೊ ಫೋಮೋ ಟ್ರೇಡಿಂಗ್ ಹೇಗಿರುತ್ತೆ ಅಂದ್ರೆ ಉದಾಹರಣೆಗೆ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಇಲ್ಲೊಂದು ಲೆವೆಲ್ ಇದೆ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿರುತ್ತೆ. ಸೊ ನೀವು ಈ 2 ಕ್ಯಾಂಡಲ್ ನ ಮಿಸ್ ಮಾಡ್ಬಿಡ್ತೀರಾ. ಆಗ ಈ 3ನೇ ಕ್ಯಾಂಡಲ್ ನೋಡ್ತಿರ್ತೀರಾ. ಸೊ ನೀವು ನಿಮ್ಮ ಎಂಟ್ರಿ ಎಲ್ಲಿ ಇರುತ್ತೆ, ಈ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಿರ್ತೀರಾ, ಇಲ್ಲಿ ನೋಡ್ತಿರ್ತೀರಾ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಓ ಮಾರ್ಕೆಟ್ ಏನಿದೆ ಇಷ್ಟು ಮೇಲ್ಗಡೆ ರ್ಯಾಲಿ ಮಾಡ್ಬಿಟ್ಟಿದೆ. ಸೊ ನಾನು ಇಲ್ಲೂ ಎಂಟರ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಇನ್ನ ಮೇಲೆ ಹೋಗುತ್ತೆ ಅಂತ ನೀವೇನ್ ಮಾಡ್ಬಿಡ್ತೀರಾ, ಒಂದು ಫೋಮೋದಲ್ಲಿ ಏನ್ ಮಾಡ್ತೀರಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಎಂಟರ್ ಆಗ್ತೀರಾ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇದ್ರೆ ನೀವೇನ್ ಮಾಡ್ತೀರಾ, ನೋಡಕ್ ಹೋಗಲ್ಲ. ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ಏನಾಗ್ತೀರಾ, ಇಲ್ಲಿ ಎಂಟರ್ ಮಾಡ್ತೀರಾ. ನೀವು ಯಾವ ಸಂದರ್ಭದಲ್ಲಿ ಬೈ ಮಾಡ್ತೀರಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಮಾರ್ಕೆಟ್ ಅದ್ರ ಹೈ ಅಲ್ಲಿ ಇದ್ದಾಗ ಬೈ ಮಾಡ್ತೀರಾ. ಆಸ್ ಎ ರಿಸಲ್ಟ್ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗೋ ಸ್ಟಾರ್ಟ್ ಆಗುತ್ತೆ. ಸೊ ಈ ಫೋಮೋ ಹೋಗ್ಸಕ್ ಒಂದ್ ಸಿಂಪಲ್ ರೂಲ್ ಏನ್ ಮಾಡ್ಬೇಕಂದ್ರೆ, ನೀವು ಕಾನ್ಸ್ಟೆಂಟ್ ಆಗಿ ನಿಮ್ ತಲೆಗೆ ಹೇಳ್ತಿರ್ಬೇಕು, ಮಾರ್ಕೆಟ್ ಅಲ್ಲಿ n ನಂಬರ್ ಆಫ್ ಆಪರ್ಚುನಿಟೀಸ್ ಇರುತ್ತೆ, ಆದ್ರೆ ನಿಮ್ ಕ್ಯಾಪಿಟಲ್ ಮಾತ್ರ ಇರಲ್ಲ ಅಂತ. ಸೊ ಇದರ ಫೋಮೋ ಇಂದ ಟ್ರೇಡಿಂಗ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ, ಆದ್ರೆ ಆಪರ್ಚುನಿಟೀಸ್ ಇದ್ದಾಗ ನಿಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ ಅಂತ. ಸೊ ಕಾನ್ಸ್ಟೆಂಟ್ ಆಗಿ ನಿಮ್ ತಲೆಗೆ ಹೇಳ್ತೀರಿ, ಈ ಆಪರ್ಚುನಿಟಿ ಹೋದ್ರೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ಅಂತ. ಸೊ ಇದು ನಿಮ್ಮ ತಲೆಯಲ್ಲಿ ಕೂತಾಗ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟಿ ಇದ್ದೇ ಇರುತ್ತೆ ಅಂತಾಗ ನೀವು ಫೋಮೋ ಟ್ರೇಡಿಂಗ್ ಏನ್ ಮಾಡ್ತೀರಾ, ಸಾಕಷ್ಟು ಕಮ್ಮಿ ಮಾಡ್ತೀರಾ ಅಥವಾ ಫೋಮೋ ಟ್ರೇಡಿಂಗ್ ನ ನಿಲ್ಸೇ ಬಿಡ್ತೀರಾ. ನೆಕ್ಸ್ಟ್ ಏನಂದ್ರೆ ಹೋಪ್ ಟ್ರೇಡಿಂಗ್ ಮಾಡೋದು. ಸೊ ಹೋಪ್ ಟ್ರೇಡಿಂಗ್ ಯಾವಾಗಲೂ ನಿಮಗೆ ಲಾಸಸ್ ತಂದು ಕೊಟ್ಟೆ ಕೊಡುತ್ತೆ. ಫೋಮೋ ಅಲ್ಲಿ ನಿಮಗೆ ಕಮ್ಮಿ ಲಾಸ್ ಆದ್ರೂ ಆಗ್ಬೋದು, ಬಟ್ ಹೋಪ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ನಿಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ವೈಪ್ ಔಟ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಗೆ ನೀವು ಯಾವ್ದೊಂದು ಕಾಲ್ ಆಪ್ಷನ್ ಬೈ ಮಾಡಿರ್ತೀರ ಅಂತ ತಗೊಳ್ಳಿ. ನಾಳೆ ಗ್ಯಾಪ್ ಡೌನ್ ಆದ್ರೆ ನೀವೇನು ಹೋಪ್ ಮಾಡ್ತಿರ್ತೀರ, ಮತ್ತೆ ಮಾರ್ಕೆಟ್ ಅದೇ ಲೆವೆಲ್ ಬಂದ್ರೆ, ಬ್ರೇಕ್ ಇವನ್ ಬಂದ್ರೆ ಅಲ್ಲಿ ಸೆಲ್ ಮಾಡ್ಬಿಡ್ತೀನಿ ಅಂತ ನೀವು ಹೋಪ್ ಟ್ರೇಡಿಂಗ್ ಮಾಡ್ತಿರ್ತೀರ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಏನಾದ್ರೂ ವರ್ಕ್ ಆದ್ರೆ ಹೋಪ್ ಮಾತ್ರ ವರ್ಕ್ ಆಗಲ್ಲ. ಸೊ ನಿಮ್ ತರ ಕೋಟ್ಯಾಂತರ ಜನ ಹೋಪ್ ಮಾಡ್ತಿರ್ತಾರೆ, ಮಾರ್ಕೆಟ್ ಅಲ್ಲಿಗೆ ಹೋಗ್ಲಿ, ಮಾರ್ಕೆಟ್ ಇಲ್ಲಿಗೆ ಹೋಗ್ಲಿ ಅಂತ. ಹೋಪ್ ಟ್ರೇಡಿಂಗ್ ಆಕ್ಚುಲಿ ವರ್ಕ್ ಆಗೋ ತರ ಇದ್ರೆ ಅಥವಾ ಹೆಲ್ಪ್ಫುಲ್ ಆಗಿದ್ದಿದ್ರೆ ಯಾರು ಲಾಸಸ್ ಮಾಡ್ತಿರ್ಲಿಲ್ಲ. ಸೊ ಹೋಪ್ ಟ್ರೇಡಿಂಗ್ ಇಸ್ ದ ವರ್ಸ್ಟ್ ಟ್ರೇಡಿಂಗ್. ಸೊ ಯಾವತ್ತು ಹೋಪ್ ಟ್ರೇಡಿಂಗ್ ಮಾಡಕ್ಕೆ ಹೋಗ್ಬಿಡಿ. ಹಿಂದಿಯಲ್ಲಿ ಒಂದು ಫೇಮಸ್ ಲೈನ್ ಇದೆ ಈ ಹೋಪ್ ಟ್ರೇಡಿಂಗ್ ಅಂತಾನೆ. ಅದೇನ್ ಹೇಳುತ್ತೆ ಅಂದ್ರೆ, ಉಂಗ್ಲಿ ಕಾಟ್ ವರ್ನ ಹಾತ್ ಕಾಟ್ನ ಪಡೆಗ ಅಂತ. ಇದರ್ಥ ಏನಂದ್ರೆ, ಬೆರಳು ಕಟ್ ಮಾಡಿಲ್ಲ ಅಂದ್ರೆ ಕೈ ಕಟ್ ಮಾಡ್ಬೇಕಾಗುತ್ತೆ ಅಂತ. ಸೊ ನಿಮ್ಗೆ 5,000 ಲಾಸ್ ಕಾಣಿಸಿದ್ರೆ 5,000 ಲಾಸ್ ನ ಬುಕ್ ಮಾಡಿ, ಇಲ್ಲಾಂದ್ರೆ 15,000-20,000 ಅಥವಾ 50,000 ಲಾಸ್ ನೀವು ಬುಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವ್ದಂದ್ರೆ ರಿವೆಂಜ್ ಟ್ರೇಡಿಂಗ್. ಸೊ ಉದಾಹರಣೆಗೆ ಇವತ್ತು ನೀವು 5,000 ಪ್ರಾಫಿಟ್ ಮಾಡಿರ್ತೀರಾ. ಸೊ ನೀವು ಇನ್ನೊಂದು ಟ್ರೇಡ್ ತಗೊಂಡಿದ ತಕ್ಷಣ ಏನಾಗುತ್ತೆ, ನಿಮಗೆ 5,000 ಲಾಸ್ ಆಗಿದ ತಕ್ಷಣ ನೀವೇನ್ ಮಾಡ್ತೀರಾ, ರಿವೆಂಜ್ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತೀರಾ. ಸೊ ನಾನು ಇವತ್ತು 5,000 ಪ್ರಾಫಿಟ್ ಮಾಡಿದೆ, ನಂಗೆ 5,000 ಪ್ರಾಫಿಟ್ ಬೇಕಲೇಬೇಕು ಅಂತ ನೀವೇನ್ ಮಾಡ್ತೀರಾ, ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇವೆಂಚುಲಿ ನೀವು ರಿವೆಂಜ್ ಟ್ರೇಡಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಲಾಸಸ್ ಖಂಡಿತ ಆಗೇ ಆಗುತ್ತೆ. ನೆಕ್ಸ್ಟ್ ಯಾವ್ದಂದ್ರೆ ಡೆಸ್ಪರೇಟ್ ಟ್ರೇಡಿಂಗ್. ಸೊ ಎಕ್ಸಾಂಪಲ್ ಗೆ ನೀವು ನೈಟ್ ಎಲ್ಲ ಅನಾಲಿಸಿಸ್ ಮಾಡಿರ್ತೀರಾ. ಸೊ ಎಲ್ಲಿ ಬಂದ್ರೆ ಬೈ ಮಾಡಬೇಕು, ಎಲ್ಲಿ ಬಂದ್ರೆ ಸೆಲ್ ಮಾಡಬೇಕು ಅಂತ ಎಲ್ಲ ಅನಾಲಿಸಿಸ್ ಮಾಡಿರ್ತೀರಾ. ಅದೇ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಏನಾದರೂ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಹ್ಯೂಜ್ ಗ್ಯಾಪ್ ಡೌನ್ ಆಗ್ಬಿಟ್ರೆ, ನಿಮಗೆ ಯಾವುದೇ ಆಪರ್ಚುನಿಟಿ ಸಿಗಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಡೆಸ್ಪರೇಟ್ ಆಗಿ ನಾನು ಟ್ರೇಡಿಂಗ್ ಮಾಡಲೇಬೇಕು ಅನಾಲಿಸಿಸ್ ಮಾಡಿದೆ ಅಂದ್ಬಿಟ್ಟು ಯಾವ್ದಾದ್ರು ಒಂದು ಟ್ರೇಡ್ ತಗೋತೀರಾ. ಸೊ ಈ ಡೆಸ್ಪರೇಟ್ ಟ್ರೇಡಿಂಗ್ ಸಹ ಅವಾಯ್ಡ್ ಮಾಡಕ್ಕೆ ನೀವು ಕಾನ್ಸ್ಟೆಂಟ್ ಆಗಿ ಏನ್ ಹೇಳ್ತಿರ್ಬೇಕಂದ್ರೆ, ಮಾರ್ಕೆಟ್ ಅಲ್ಲಿ ಏನಿದೆ ಆಪರ್ಚುನಿಟಿ ಇದ್ದೇ ಇರುತ್ತೆ ಅಂತ ಹೇಳ್ತಿರ್ಬೇಕು. ಇವತ್ತಿಲ್ಲ ಅಂದ್ರೆ ನಾಳೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ಅಂತ ಕಾನ್ಸ್ಟೆಂಟ್ ಆಗಿ ನಿಮ್ಮ ತಲೆಗೆ ಹೇಳ್ತಿದ್ರೆ, ನೀವು ಈ ಡೆಸ್ಪರೇಟ್ ಟ್ರೇಡಿಂಗ್ ಸಹ ಅವಾಯ್ಡ್ ಮಾಡಬಹುದು. ಟ್ರೇಡಿಂಗ್ ದಿ ವರ್ಸ್ಟ್ ಆಫ್ ಆಲ್ ನನ್ಗೆ ಯಾವ್ದು ಅನ್ಸುತ್ತೆ ಅಂದ್ರೆ, ಝೀರೋ ಹೀರೋ ಟ್ರೇಡಿಂಗ್. ಇದೇನಿದೆ ಅನ್ಪ್ರೂವನ್ ಸ್ಟ್ರಾಟಜಿ ಹಾಗೂ ಸಾಕಷ್ಟು ರಿಟೇಲ್ ಟ್ರೇಡರ್ ಹೈಪ್ ಮಾಡಿರೋ ಸ್ಟ್ರಾಟಜಿ ಇದು. ಸೊ ನೇಮೇ ಹೇಳ್ತಿದ್ದೆ ನೋಡಿ, ನೀವು ಇದರ್ ಹೀರೋ ಆಗ್ತೀರಾ ಅಥವಾ ಝೀರೋ ಆಗ್ತೀರಾ ಅಂತ. ನಿಮ್ಮ 10,000 20,000 ಆಗ್ಬೋದು, ಅಥವಾ ನಿಮ್ಮ 10,000 ಏನಿದೆ ಝೀರೋನು ಆಗ್ಬೋದು ಅಂತ ಅಲ್ಲೇ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಹಾಗೆ ರಿಟೇಲ್ ಟ್ರೇಡರ್ ನಿಮಗೆ ಗೊತ್ತಿದೆ 90% ಆಫ್ ದ ರಿಟೇಲ್ ಟ್ರೇಡರ್ ಲಾಸ್ ಮಾಡ್ತಾರೆ ಅಂತ. ಸೊ ಅದರಲ್ಲಿ ಸಾಕಷ್ಟು ಲಾಸ್ ಮಾಡೋದಕ್ಕೆ ಈ ಝೀರೋ ಹೀರೋ ಟ್ರೇಡಿಂಗ್ ಸಹ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅನ್ಸುತ್ತೆ ನನಗೆ. ಸೊ ಈ ಝೀರೋ ಹೀರೋ ಟ್ರೇಡಿಂಗ್ ನ ಬರೀ ಅವಾಯ್ಡ್ ಮಾಡಕ್ ಹೋಗ್ಬಿಡಿ. ಈ ತರ ಒಂದು ಸ್ಟ್ರಾಟಜಿ ಇದೆ ಅಥವಾ ಈ ತರ ಒಂದು ಪದ ಇದೆ ಅನ್ನೋದೇ ಮರ್ತ್ಬಿಡಿ.